1931ರಲ್ಲಿ ಈ ಜಾತಿ ಜನಗಣತಿ ಆಗಿದೆ. ಅದಾದ ಮೇಲೆ ನಮ್ಮ ಪೂರ್ವಜರು ಏನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಬಹುಶಃ ಈ ಜಾತಿ ಹೋಗಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಅವರು ಈ ಜಾತಿಯನ್ನು ನಾವು ಗಣತಿನೇ ಮಾಡಬಾರದು ಅಂತ ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಇದು ಮತ್ತೆ ತಿರ್ಗಾ ಈ ಜಾತಿ ಜನಗಣತಿ ನಾವು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ಉದ್ದೇಶ ಇದ್ದದ್ದು ಇರ್ತಕ್ಕಂಥದ್ದು ಅವರ ಯಾರು ಹಿಂದೆ ಉಳಿದಿದ್ದಾರೆ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ದೃಷ್ಟಿ. ಅದಕ್ಕಾಗಿ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ ನಾವು ಅವರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದು. ಅದನ್ನು ಮಾಡುವಾಗ ಯಾವ್ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಅಗತ್ಯ ಇರುತ್ತೆ ಅಂತ ಹೇಳಿ ಗಣತಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಹಳ ದಿವಸದಿಂದ ಇದನ್ನು ಹೇಳ್ತಾನೆ ಇದ್ರು. ಕರ್ನಾಟಕದ ಬಗ್ಗೆ ಮಾತನಾಡುವಾಗ ಕೂಡ ಅವರು ರಾಷ್ಟ್ರದಲ್ಲೇ ಆಗಬೇಕಿದು ಅಂತ ಹೇಳುವಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಇದರ ಅಗತ್ಯ ಇದೆ ಅಂತ ಹೇಳಿ ಅವರಿಗೂ ಅರ್ಥ ಆಗಿದೆ. ಆಡಳಿತ ಪಕ್ಷಕ್ಕೆ ಕೇಂದ್ರದಲ್ಲಿ ಇದರ ಅಗತ್ಯ ಇದೆ ಅಂತ ಹೇಳಿ ಮಾಡಿದ್ದಾರೆ. ಹಿಂದೆ ಮುಸಲ್ಮಾನರು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ರಾಜೇಂದ್ರ ಸಹಚಾರ್ ಅವರ ನೇತೃತ್ವದಲ್ಲಿ ಮಾಡಿದರು ನಮ್ಮ ಸರ್ಕಾರ, ಮನಮೋಹನ್ ಸಿಂಗ್ ಅವರಿದ್ದಾಗ. ಅದು ಕೂಡ ಇದೇ ರೀತಿ ಇದೇ ಉದ್ದೇಶ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಕಾರ್ಯಕ್ರಮ ಕೊಡಬೇಕು ಅಂತ ಮಾಡಿದರು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥ ಆಯವ್ಯಯದಲ್ಲಿ ನಾವು ಇದನ್ನು ಆಧಾರ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಟ್ ಈಸ್ ಓನ್ಲಿ ಸಪೋರ್ಟಿವ್. ಅದನ್ನು ನಾವು ಹಾಗೆ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಇಟ್ ವಿಲ್ ಬಿ ಸಪೋರ್ಟಿವ್ ಟು ಅವರ್ ರಿಪೋರ್ಟ್. ಇನ್ನೂ ಸ್ಟ್ರೆಂಥನ್ ಮಾಡೋದು, ಕಾನ್ಸೆಪ್ಟ್ ಸ್ಟ್ರೆಂಥನ್ ಮಾಡೋದು. 2 ಅಂಕಿ ಮೇಲೆ ಆಗ್ಬೋದು, 2 ಅಂಕಿ ಕಡಿಮೆ ಆಗ್ಬೋದು, ಆದರೆ ನಮ್ಮ ಉದ್ದೇಶ ಮತ್ತು ನಮ್ಮ ಕಾನ್ಸೆಪ್ಟ್ ಏನಿದೆ ಅದು ಭಾಳ ಮುಖ್ಯ. ಅದರಿಂದ ಅದು ಆಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ.